ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಹೌ ಟು ಬಿಕಮ್ ಎ ಟಾಪರ್ ಇನ್ ಎಕ್ಸಾಮ್ಸ್ ಅಲ್ಲಿ ನೀವು ಟಾಪರ್ ಆಗ್ಬೇಕು ಅಂತ ಹೇಳಿದ್ರೆ ನಾನು ನಿಮಗೆ 3 ಟೆಕ್ನಿಕ್ಸ್ ಅಂಡ್ ಟಿಪ್ಸ್ ನ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರೆಲ್ಲ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋ ನೋಡ್ತಾ ಇದ್ರಿ ನಿಮಗೆ ಓದ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಯಾವ ತರ ಓದ್ಬೇಕು ಅದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಾಮ್ ಟೈಮ್ ಅಲ್ಲಂತೂ ಸಿಕ್ಕಾಪಟ್ಟೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಏನಂತ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ಅಂಡ್ ಕೊನೆವರೆಗೂ ನೋಡಿ 3 ಟಿಪ್ಸ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುವಂತದ್ದು, ಓಕೆನಾ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ, ಸ್ಟಡಿ ಪ್ಯಾಟರ್ನ್ ಚೇಂಜ್ ಮಾಡ್ಕೊಬೇಕು. ಇಲ್ಲಿ ತನಕ ಏನ್ ನೀವು ಸ್ಟಡಿ ಪ್ಯಾಟರ್ನ್ ಯೂಸ್ ಮಾಡಿ ನೀವು ಓದ್ತಾ ಇದ್ದೀರೋ ಆ ಸ್ಟಡಿ ಪ್ಯಾಟರ್ನ್ ಚೇಂಜ್ ಮಾಡ್ತಾ ಬರ್ಬೇಕಾಗತ್ತೆ. ಬಿಕಾಸ್ ಎಲ್ಲಾರು ನಾರ್ಮಲಿ ಓದೋ ತರ ಓದಿದ್ರೆ ಡೆಫಿನೆಟ್ಲಿ ಐ ಥಿಂಕ್ ನನ್ನ ಪ್ರಕಾರ ಹತ್ರಲ್ಲ ಅನ್ನೋದೊಂದು ಆಗ್ಬಿಡುತ್ತೆ. ಬಿಕಾಸ್ ನಿಮ್ಮ ಲೈಕ್ ಮಾನಸಿಕ ಆರೋಗ್ಯ ಹೇಗಿದೆ ಅದ್ರ ಮೇಲೆ ನೀವು ಸ್ವಲ್ಪ ನಿಮ್ಮ ಸ್ಟಡಿ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡಾಗ ಡೆಫಿನೆಟ್ಲಿ ವಿಲ್ ಗೆಟ್ ಬೆಸ್ಟ್ ಮಾರ್ಕ್ಸ್ ಇನ್ ಎಕ್ಸಾಮ್ಸ್. ಓಕೆ, ಸೊ ನೋಡ್ತಾ ಬರೋಣ. ಫಸ್ಟ್ ಒಂದು ಏನಂತ ಹೇಳಿದ್ರೆ ಲೌಡ್ಲಿ ರೀಡಿಂಗ್ ಅಂತ ಹೇಳ್ತೀವಿ. ಇದು ಆಕ್ಚುಲಿ ಕೇಳಿ, ಲೌಡ್ಲಿ ರೀಡಿಂಗ್ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗೆ ಯಾವಾಗ ನೀವು ಓದಕ್ಕೆ ಶುರು ಮಾಡ್ತೀವಿ ಸ್ವಲ್ಪ ಏಕಾಂತ ಇರತಕ್ಕಂತ ಒಂದ್ ರೂಮ್ ಅಲ್ಲಿ ನೀವು ಇದ್ಕೊಂಡು ಸ್ವಲ್ಪ ಲೌಡ್ಲಿ ಜೋರಾಗಿ ಓದಿ. ನಿಮ್ಗೆ 3 ಟಿಪ್ಸ್ ನ ಹೇಳ್ತೀನಲ್ಲ, ಮೊದಲನೇ ಟಿಪ್ಸ್ ಇದು, ಸ್ವಲ್ಪ ಜೋರಾಗಿ ಓದಕ್ಕೆ ಟ್ರೈ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೀವು ಓದೋದು ನಿಮಗೆ ರಿಫ್ಲೆಕ್ಟ್ ಆಗ್ಬೇಕು ಅಗೇನ್ ಮನ್ಸಿಗೆ. ನಿಮ್ಮ ಏನ್ ಸೈಕ್ ಇದೆ, ಲೈಕ್ ಸೈಕಾಲಜಿ ಇದೆ, ನಿಮ್ಮ ಮಾನಸಿಕ ಆರೋಗ್ಯ ಇದೆ, ಅದಕ್ಕೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಯು ಹ್ಯಾವ್ ಟು ಲೈಕ್ ರೀಡ್ ಲೌಡ್ಲಿ. ನೀವು ಜೋರಾಗಿ ಸ್ವಲ್ಪ ಓದಿದಾಗ ಅದು ನಮಗೆ ಅಗೇನ್ ರೀಕನೆಕ್ಟ್ ಆಗುತ್ತೆ. ಫಸ್ಟ್ ರೀಡಿಂಗ್ ಯಾಕೆ ಅಂತ ಹೇಳಿದ್ರೆ ನೀವು ಜಸ್ಟ್ ಬುಕ್ ನೋಡ್ತಾ ಮನ್ಸಲ್ಲಿ ಓದ್ತಾ ಹೋಗ್ತಿದ್ದಂಗೆನೆ ಅದು ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗಲ್ಲ. ಈ 3 ಪ್ಯಾಟರ್ನ್ ಬೇಕಾದ್ರೆ ಚೇಂಜ್ ಮಾಡಿ ಕಂಪ್ಲೀಟ್ ಆಗಿ 21 ಡೇಸ್ ಫಾಲೋ ಮಾಡಿ. ನಿಮ್ಗೆ ರಿಸಲ್ಟ್ ಬರದೆ ಹೋದ್ರೆ ನೀವ್ ಹೇಳಿದಾಗ ನಾನು ಕೇಳ್ತೀನಿ, ಓಕೆ. ಲೌಡ್ಲಿ ಸ್ಟಡಿ ಮಾಡ್ತಾ ಹೋಗಿ. ಫಸ್ಟ್ ಒನ್ ಲೌಡ್ಲಿ ಅಂತ ಹೇಳಿದ್ರೆ ಏನೋ ಒಂದು ಪ್ಯಾರಾಗ್ರಾಫ್ ನ ನೀವು ತಗೊಂಡಿರ್ತೀರಾ, ಆ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಫುಲ್ ಸ್ಟಾಪ್ ಅಲ್ಲಿ ತನಕ ನೀವು ಒಂದೊಂದೇ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಆಗ್ತಾ ಹೋಗ್ಬೇಕು. ಬಟ್ ಕಂಪಲ್ಸರಿ ಲೌಡ್ಲಿ, ನೀವು ಮನ್ಸಲ್ಲಿ ಓದೋದು ಬೇಡ, ಜೋರಾಗಿ ಓದಿ. ಅಂದ್ರೆ ಹೊರಗಡೆ ರೋಡ್ ಮೇಲೆ ಇರೋ ಜನರಿಗೆ ಕೇಳೋತರ ಅಲ್ಲ. ಸೊ ಅಲ್ಲಿ ನಿಮ್ಮ ರೂಮ್ ಅಲ್ಲಿ ನಿಮಗೆ ಅದು ರಿಫ್ಲೆಕ್ಟ್ ಆಗ್ಬೇಕು, ಆತರ ಓದಿ. ಸೊ ನೆಕ್ಸ್ಟ್ ಬಂದು ಅಂಡರ್ಸ್ಟ್ಯಾಂಡಿಂಗ್ ರೀಡಿಂಗ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ನೀವೇನ್ ಜೋರಾಗಿ ಓದ್ತಿರ್ತೀರಲ್ಲ ಅದು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಓದ್ತಾ ಹೋಗ್ಬೇಕು. ಎಕ್ಸಾಂಪಲ್, ಈಗ ರಾಮನು ಕಾಡಿಗೆ ಹೋದನು, ಇದು ಈಗ ನಾನು ಹೇಳಿದೆ ರಾಮನು ಕಾಡಿಗೆ ಹೋದನು, ಕರೆಕ್ಟ್. ಇದು ಜೋರಾಗಿ ನಿಮಗೂ ಕೇಳ್ತಾ ಇದೆ ಅಂಡ್ ಅದು ನನಗೆ ಅರ್ಥನೂ ಆಗ್ತಾ ಇದೆ. ರಾಮ ಕಾಡಿಗೆ ಹೋಗಿದ್ರು, ಕರೆಕ್ಟ್. ಅಂದ್ರೆ ಅದ ಅರ್ಥನೂ ಆಗ್ಬೇಕು ನಮ್ಗೆ. ಅರ್ಥ ಆದಾಗ ನಾವು ಅದನ್ನ ಈಸಿಲಿ ಯಾವುದೇ ಸಿಚುವೇಶನ್ ಅಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ಮಾಡುವಂತ ಎಬಿಲಿಟಿ ನಮ್ಮಲ್ಲಿ ಬರುತ್ತೆ, ನಮ್ಮ ಮಾನಸಿಕ ಆರೋಗ್ಯಕ್ಕೆ ಬರುತ್ತೆ. ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಸ್ಟಡಿ ಅಂತ ಹೇಳ್ತೀವಿ. ಎಷ್ಟೋ ಜನ ಅಂಡರ್ಸ್ಟ್ಯಾಂಡಿಂಗ್ ಸ್ಟಡಿ ಮಾಡೋದಿಲ್ಲ. ಸೊ ಲೈಕ್ ಏನಾದ್ರು ಜೋರಾಗಿ ಓದ್ಬಿಡ್ತಾರೆ, ಮನ್ಸಲ್ಲಿ ಓದ್ಬಿಡ್ತಾರೆ, ಅಥವಾ ಹಿಂಗ್ ಕಣ್ಣಾಡಿಸ್ಬೇಕು ಆಡ್ಬಿಡ್ತಾರೆ. ಅಲ್ಲ, ಆಕ್ಚುಲಿ ಅಂಡರ್ಸ್ಟ್ಯಾಂಡ್ ಅದೇ ಆ ಸ್ಟೋರಿನ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಯಾವಾಗ ನೀವು ಒಂದು ಸ್ಟೋರಿನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತೀರಿ ಆವಾಗ ನಿಮ್ಮದೇ ಆದ ಒಂದು ಥಾಟ್ ಪ್ರೊಸೆಸ್ ಒಳಗಡೆ ನಿಮ್ಮದೇ ಆದ ಸ್ಟೈಲ್ ಅಲ್ಲಿ ನೀವು ಕರೆಕ್ಟ್ ಆಗಿ ಸ್ಟೋರಿನ ಹೇಳ್ತಾ ಹೋಗ್ಬಹುದು. ನೀವು ಫೈನಲಿ ಸ್ಟೋರಿ ಯಾವ ತರ ಹೇಳ್ತೀರಾ ಅನ್ನೋದ್ರ ಮೇಲೆ ನಿಮ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮೆಮೊರೇಬಲ್ ರೀಡಿಂಗ್ ಅಂತ ಹೇಳ್ತೀವಿ. ಮೆಮೊರೇಬಲ್ ರೀಡಿಂಗ್ ಮಾಡ್ಬೇಕಂದ್ರೆ ನೀವು ಲೈಕ್ ಫಸ್ಟ್ ಲೌಡ್ಲಿ ಸ್ಟಡಿ ಲೈಕ್ ಓದಿದ್ರಿ, ಅದಾದ್ಮೇಲೆ ಏನು ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಓದ್ತಾ ಬಂದ್ರಿ, ಅದಾದ್ಮೇಲೆ ಲೌಡ್ಲಿ ಓದಿ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ಬುಕ್ ನ ಮುಚ್ಚಬೇಕು, ಒಂದು ರಫ್ ಏನಿದೆ ಹಾಳೆ ತಗೊಬೇಕು, ಪೆನ್ ತಗೊಬೇಕು, ಬರ್ದು ಪ್ರಾಕ್ಟೀಸ್ ಮಾಡ್ಬೇಕು. ಒಂದು ಸ್ಟೋರಿ ಕಂಪ್ಲೀಟ್ ಆಗಿ ಸ್ಟೋರಿ, ಅದರಲ್ಲಿ ಕೆಲವೊಂದು ಕ್ವಶನ್ಸ್ ಏನೇನು ಬರುತ್ತೆ, ಮೇಜರ್ ಹೈಲೈಟ್ ಇರ್ತಕ್ಕಂಥದ್ದನ್ನ ಬರೆಯೋದು ತೆಗಿಯೋದು. ಅಂದ್ರೆ ಲೈಕ್ ನೀವು ಏನು ನೋಡಿದೀರಾ ಕರೆಕ್ಟ್ ಆಗಿ ಅದನ್ನ ಬರ್ದು ಈ 3 ತುಂಬಾ ಮೇಜರ್ ಆಗಿ ಕೆಲಸ ಮಾಡುತ್ತೆ. ನೀವು ಟಾಪರ್ ಆಗ್ಬೇಕಾದ್ರೆ ಬೇಕಾದ್ರೆ ನೀವೆಲ್ಲ ಸ್ಟಡಿ ಮಾಡಿ, ಬಯೋಪಿಕ್ ಸ್ಟಡಿ ಮಾಡಿ, ದೊಡ್ಡ IAS IPS ಏನು ಓದಿರ್ತಾರೆ ಅವ್ರೆಲ್ಲ ಸ್ಟಡಿ ಮಾಡ್ತಾ ಹೋದಾಗ ಎಲ್ಲ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗಲ್ಲ, ಮೇನ್ ಹೈಲೈಟ್ ಆಫ್ ದ ಪಾಯಿಂಟ್ ಅದು ನೋಡ್ಕೊಳ್ತಾರೆ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ, ಅವ್ರಿಗೆ ಕೀವರ್ಡ್ ಮಾಡ್ಕೊಂಡು ಬರ್ತಾರೆ. ಸೊ ಅದಾದ್ಮೇಲೆ ಎಕ್ಸಾಮಿಗೆ ಏನ್ ಬೇಕು ಅದೇ ತರದ ಸ್ಲೋಲಿ ಓದ್ತಾ ಹೋಗ್ತಾರೆ. ಈ 3 ನಿಮಗೆ ತುಂಬಾ ಮುಖ್ಯ ಆಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನೀವು ಒಂದು ಸಿಸ್ಟಮೆಟಿಕ್ ಆಗಿ ಬರ್ದು, ಒಂದು ಸಿಸ್ಟಮೆಟಿಕ್ ಆಗಿ ಓದಿ, ಒಂದು ಸಿಸ್ಟಮೆಟಿಕ್ ಆಗಿ ಅದನ್ನ ಲೈಕ್ ರಿವೈಂಡ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಗೆ ನೀವೇನ್ ಅನ್ಕೊಂಡಿದೀರಿ ಅಷ್ಟು ಮಾರ್ಕ್ಸ್ ನ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೆ ಒಂದು ವಿಡಿಯೋನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಥಾಟ್ ಪ್ರೊಸೆಸ್ ಅಂಡ್ ಸುಮಾರು ಜನ ಇದನ್ನ ಫಾಲೋ ಮಾಡ್ತಾರೆ ಕೂಡ, ಇದನ್ನ ರಿಸರ್ಚ್ ಕೂಡ ಮಾಡಿದೀನಿ. ಅಗೇನ್ ಹೇಳ್ತಿದ್ದೀನಿ, ಸ್ಟಡಿ ಪ್ಯಾಟರ್ನ್ ಚೇಂಜ್ ಆಗ್ಬೇಕಂದ್ರೆ ಲೌಡ್ಲಿ ರೀಡಿಂಗ್ ಮಾಡಿ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೀವು ರೀಡ್ ಮಾಡ್ತಾ ಹೋಗಿ ಅಂಡ್ ಮೆಮೊರೇಬಲ್ ಆಗಿ ರೀಡ್ ಮಾಡ್ತಾ ಹೋಗಿ. ನೀವೇನು ಈಗ ಉದಾಹರಣೆ ಬುಕ್ ಇಲ್ದಿರ ಬರಿತಾ ಹೋಗ್ತಿರಲ್ಲ, ಅದು ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಲೌಡ್ಲಿ ಎರಡೂ ಕೂಡ ಕನೆಕ್ಟ್ ಆಗ್ಬಿಟ್ಟು ಬರಿತಾ ಹೋಗ್ತೀರಾ, ರೈಟ್. ಇದನ್ನ ಮಾಡ್ತಾ ಹೋಗಿ ಸ್ನೇಹಿತರೆ, ಡೆಫಿನೆಟ್ಲಿ ನೀವು ಅನ್ಕೊಂಡಿದ್ ಮಾರ್ಕ್ಸ್ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಎಲ್ಲಾ ಸ್ಟೂಡೆಂಟ್ಸ್ಗೂ ಒಳ್ಳೇದಾಗ್ಲು, ಆಲ್ ದ ಬೆಸ್ಟ್. ಅಂಡ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ತರದ ವಿಡಿಯೋಗಳು ಸಿಗುತ್ತೆ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.